ಸಲ್ಲಿಸುತ್ತಾ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ದರ್ಶನಾಶೀರ್ವಾದವನ್ನು ನೀಡಿರ್ತಕ್ಕಂತಹ ಪೂಜ್ಯ ಶ್ರೀ ಜಗದ್ಗುರು ಗುರುಸಿದ್ಧ ಪಟ್ಟಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಬೃಹನ್ಮಠ ಗುಡೇಗುಡಿ ಪೂಜ್ಯರು ಈ ಕಾರ್ಯಕ್ರಮದ ಕುರಿತು ಎಲ್ಲ ಆಶೀರ್ವಾದದ ನುಡಿಗಳನ್ನು ನಮ್ಮೆಲ್ಲರಿಗೆ ಹರಿಸಬೇಕಂತ ಪೂಜ್ಯರ ಪಾದಗಳಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ನನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ನಾಗನೂರು ಗುರುಬಸವ ಮಠದ ಪೂಜ್ಯ ತಾಯಿ ಸ್ವರೂಪರು ಆಗಿರುವಂತಹ ಪರಮ ಪೂಜ್ಯ ಬಸವಗೀತಾ ತಾಯಿಯವರೆಲ್ಲ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಪೂಜ್ಯರು, ಆತ್ಮೀಯರು, ಹಿರಿಯರು ಆಗಿರುವಂಥ ಪೂಜ್ಯ ಬಸವಪ್ರಕಾಶ ಶ್ರೀಗಳವರಲ್ಲೂ ಕೂಡ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ, ವೇದಿಕೆ ಮೇಲಿರುವಂತಹ ನನಗೆ ಮಾರ್ಗದರ್ಶಕರು, ಹಿರಿಯರು, ಅನುಭಾವಿಗಳು ಆಗಿರುವಂತಹ ಪೂಜ್ಯ ಸಿದ್ದಣ್ಣನವರು, ಲಂಗೋಟಿ ಅಪ್ಪವರಲ್ಲೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಈ ವೇದಿಕೆ ಮೇಲೆ ತಮ್ಮ ಅನುಭವವನ್ನು ಎಡೆ ಮಾಡಿರುವಂತಹ ನಮ್ಮ ದಾಸರ ಗುರುಗಳಲ್ಲೂ ಕೂಡ ಶರಣಾರ್ಥಿಗಳ ಸಮರ್ಪಣೆ ಮಾಡಿ, ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನಾಗನೂರು ಈ ಊರಿನ ಎಲ್ಲ ಹಿರಿಯರಿಗೂ, ಭಕ್ತರಿಗೂ ಮತ್ತು ತಾಯಂದಿರಿಗೂ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಈಗಾಗಲೇ ಸಮಯ ಬಹಳ ಆಗಿದೆ. ನಮಗೆಲ್ಲರಿಗೂ ಕೂಡ ನಿಮ್ಮ ಮುಖ ನೋಡಿದರೆ ಅರ್ಥ ಆಗುತ್ತೆ ಹಸಿವಾಗಿದೆ ಅಂತ ಹೇಳಿ. ಆದ ಕಾರಣ ನಿಮಗೆ ಹೆಂಗೆ ಕಾಣಿಸ್ತಾರೆ ಅಂತಂದರೆ, ಮೊದಲು ಮಾತಾಡೋರು ನಿಮ್ಮ ಕಣ್ಣಿಗೆ ದೇವರ ಕಣ್ಣಂಗೆ ಕಾಣ್ತಾರೆ, ಆದರೆ ಕೊನೆ ಮಾತಾಡೋರು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಾರಂತಂದರೆ ಅದನ್ನು ನಾನು ಹೇಳೋದಿಲ್ಲ, ನೀವೇ ತಿಳ್ಕೊಂಡ್ಬಿಡ್ರಿ. ಇಲ್ಲಿವರೆಗೂ ಕೂಡ ನಮ್ಮ ದಾಸರ್ ಸರ್ ಅವರು ಭಾಳ ಚೆನ್ನಾಗಿ ಅರ್ಥಪೂರ್ಣವಾಗಿ ವಚನಗಳನ್ನು ಕುರಿತು ಬಹಳ ಅರ್ಥಪೂರ್ಣವಾಗಿ ಅವರು ಮಾತನಾಡಿದ್ದಾರೆ. ಬಹುಶಃ ಈ ವೇದಿಕೆ ಮೇಲೆ ಕುಂತು 3 ಗಂಟೆ ಆಯಿತು. ಅವರು ಮಾತಾಡುವಂತಹ ಬಸವಣ್ಣನವರ ವಿಚಾರಗಳನ್ನು ಕುರಿತು ಅಪ್ಪವರಾಗಲಿ, ದಾಸರ್ ಸರ್ ಅವರಾಗಲಿ, ಹೀಗೆ ವಿಶೇಷವಾಗಿರುವಂತಹ ಮಾತುಗಳನ್ನೇ ಅವರು ಮಾತನಾಡಿದ್ದಾರೆ. ಅದಕ್ಕೆ ವಚನಗಳು ಅಂತಂದರೆ ಇದು ವಿಷಯನೇ ಬಹಳ ಅದ್ಭುತವಾಗಿರುವಂಥ ವಿಷಯ. ಪ್ರತಿನಿತ್ಯದ ಬದುಕಿಗೆ ಬೇಕಾಗಿರುವಂಥದ್ದು ಯಾವುದು ಸತ್ಯ ಅಂತಂದರೆ ಅದು ವಚನವೇ ಸತ್ಯ. ಬಹುಶಃ ಇವತ್ತು ನೀವು ಎಲ್ಲರೂ ಕೂಡ ಬದುಕನ್ನು ಮಾಡ್ತಾ ಇದ್ದೀವಿ, ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಯಾವುದು ಕಾರಣ ಅಂತಂದರೆ ವಚನಗಳೇ ಕಾರಣ. ಯಾಕೆ ಅಂತಂದರೆ ಅವು ನಮಗೆ ಬಹಳಷ್ಟು ಜನರಿಗೆ ಅರ್ಥ ಆಗಿಲ್ಲ. ಯಾಕೆ ಅಂತಂದರೆ ಓದು ಬರಹ ಅಧ್ಯಯನದ ಕೊರತೆಯಿಂದಾಗಿ ನಮಗೆ ವಚನದ ಮಹತ್ವ ನಮಗೆ ತಿಳಿಸಿಕೊಂಡಿಲ್ಲ. ಅದಕ್ಕೆ ಈ ಡಾಕ್ಟರ್ ಹತ್ರ ನೀವು ದವಾಖಾನೆಗೆ ಹೋದಾಗ ಇಂಜೆಕ್ಷನನ್ನು ಮಾಡ್ತಾರೆ. ಆ ಇಂಜೆಕ್ಷನನ್ನು ಮಾಡ್ತಾರ ಅಂತಂದರೆ ಚಪ್ಪಿಗೂ ರಟ್ಟಿಗೂ ಮಾಡ್ತಾರ. ಆ ಇಂಜೆಕ್ಷನ್ ಮಾಡ್ತಾರ ಅಂತಂದರೆ ಅದು ಆಗಿನ 1 ಸೆಕೆಂಡಿಗೆ ಸೂಜಿ ನಮಗೆ ಚುಚ್ಚಿದರೆ ನೋವಾಗುತ್ತೆ, ಸಹಜ ಅದು ನೋವಾಗುತ್ತೆ. ಆದರೆ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾನಂತಂದರೆ ಅದು ಸೂಜಿ ಚುಚ್ಚುವುದು ನಮಗೆ ನೋವಾಗಲಿ, ನಾವು ಸಾಯಲಿ ಅಂತೇಳಿ ಚುಚ್ಚುವುದಿಲ್ಲ, ಅದು ನಮಗೆ ಆರಾಮಾಗಲಿ ಅಂತೇಳಿ ಚುಚ್ಚಿಯನ್ನು ಚುಚ್ಚುತ್ತಾರೆ. ಅದಕ್ಕೆ ವಚನಗಳು, ಬಸವಣ್ಣನವರ ವಿಚಾರ, ತತ್ವ ಚಿಂತನೆ ಏನಿದೆಯಲ್ಲ ಅದು ನಮಗೆ ತಾತ್ಪರ್ಯಕವಾಗಿ ನಮಗೆ ನೋವು ಅನ್ನಿಸ್ತದೆ. ಆದರೆ ಅದರೊಳಗೆ ನಾವು ಬಿದ್ವಿ ಅಂತಂದರೆ ಶಾಶ್ವತವಾಗಿರುವಂಥ ಸುಖ, ಸಂತೋಷ ನಮಗೆ ನಮ್ಮ ಬದುಕಿನಲ್ಲಿ ದೊರೆಯುತ್ತದೆ. ಅದಕ್ಕಾಗಿ ನಾವು ಅದನ್ನು ಅರ್ಥವನ್ನು ಮಾಡಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಾಗಿದೆ. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕೂಡ 3 ಮುಖ್ಯ ಅವಸ್ಥೆಗಳು ಬಂದು ಹೋಗ್ತವೆ. ಯಾವುದು ಅಂತಂದರೆ ಒಂದು ಬಾಲ್ಯಾವಸ್ಥೆ, ಒಂದು ಯೌವನಾವಸ್ಥೆ, ಮತ್ತೊಂದು ಮುಪ್ಪಾವಸ್ಥೆ. ಈ 3 ಕೂಡ ಮನುಷ್ಯನಿಗೆ ಬೇಕಾಗ್ತದೆ, ಬಂದೇ ಬರ್ತದೆ. ಅದಕ್ಕೆ ಬಾಲ್ಯಾವಸ್ಥೆ ಅಂತಂದರೆ ಏನು ಅಂತಂದರೆ, ಬಾಲ್ಯಾವಸ್ಥೆ ಅಂತಂದರೆ ಅದು ವಿದ್ಯಾರ್ಥಿ ಜೀವನ. ಆ ವಿದ್ಯಾರ್ಥಿ ಜೀವನದಲ್ಲಿ ಒಂದು ವಚನವನ್ನು ನಾವು ಅಳವಡಿಸಿಕೊಳ್ಳಬೇಕಾಗ್ತದೆ. ಅದು ಯಾವುದು ಅಂತಂದರೆ ನಮ್ಮ ದಾಸರ್ ಸರ್ ಹೇಳಿದ್ರಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲೂ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನುವಂಥ ಒಂದು ವಚನ ಏನಿದೆಯಲ್ಲ, ಆ ಒಂದು ವಚನವನ್ನು ನಮ್ಮ ಬಾಲ್ಯಾವಸ್ಥೆಯಲ್ಲಿ ಅಳವಡಿಸಿಕೊಳ್ಳಬೇಕಾಗ್ತದೆ. ಅಂದರೆ ವಿದ್ಯಾರ್ಥಿ ಜೀವನಕ್ಕೆ ಬೇಕಾಗಿರುವಂತಹ ಆತನ ಉಜ್ವಲ ಭವಿಷ್ಯಕ್ಕಾಗಿ ಬೇಕಾಗಿರುವಂತಹ ನುಡಿಮುತ್ತುಗಳೇನಿದಾವಲ್ಲ ಆ ಎಲ್ಲ ಸಾಲುಗಳು ಕೂಡ ಕಳಬೇಡ ಅನ್ನುವಂಥ ಒಂದು ವಚನದಲ್ಲಿ ಇದ್ದಾವೆ. ಬಹುಶಃ ಬಸವಣ್ಣನವರು ಆ ಒಂದು ವಿಚಾರದಲ್ಲಿ, ಆ ಒಂದು ವಚನದಲ್ಲಿ ಯಾವ ಲಿಂಗ ಪೂಜೆನೂ ಹೇಳಿಲ್ಲ, ತತ್ವವನ್ನು ಹೇಳಿಲ್ಲ, ಧರ್ಮವನ್ನು ಹೇಳಿಲ್ಲ. ಮನುಷ್ಯನ ಬದುಕಿಗೆ ಬೇಕಾಗಿರುವಂತಹ ಮಾತುಗಳನ್ನೇ ವಚನದಲ್ಲಿ ತುಂಬಿದ್ದಾರೆ. ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಕಳ್ಳತನ ಮಾಡಬಾರ್ದು, ಕೊಲೆಯನ್ನು ಮಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಇತರನಿಗೆ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಸೂಕ್ಷ್ಮವಾಗಿರುವಾಗಿ ನಾವು ಅವರಿಗೆ ಇನ್ನೂ ಹೀಯಾಳಿಸಿ ಮಾತನಾಡಬಾರ್ದು, ಅಸಹ್ಯ ಪಡಿಸಬಾರ್ದು ಅನ್ನುವಂತಹ ವಿಷಯಗಳನ್ನು ಇಟ್ಟುಕೊಂಡು ಆ ವಿದ್ಯಾರ್ಥಿ
ಬಾಲ್ಯಾವಸ್ಥೆಯಲ್ಲಿ ಮಾತಾಡಬೇಕಾಗ್ತದೆ. ಇದು ಒಂದು ಅವಸ್ಥೆ. ಆದರೆ ಇನ್ನು ಯೌವನ ವ್ಯವಸ್ಥೆ ಬಂದಾಗ ಆ ಯೌವನ ವ್ಯವಸ್ಥೆಯಲ್ಲಿ ಬಂದಾಗಲೂ ಕೂಡ ಒಂದು ವಚನವನ್ನು ಪಾಲಿಸಿಕೊಳ್ಬೇಕಾಗ್ತದೆ. ಯಾವುದು ಅಂತಂದ್ರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲೇ, ದಯವೇ ಧರ್ಮದ ಮೂಲವಯ್ಯ ಅನ್ನುವಂಥ ಒಂದು ವಚನ ಇದೆಯಲ್ಲ, ಆ ವಚನವನ್ನು ನಾವು ಯೌವನ ವ್ಯವಸ್ಥೆಯಲ್ಲಿ ಅದನ್ನು ಅನುಸರಿಸಬೇಕಾಗ್ತದೆ. ಅಂದರೆ ಮನುಷ್ಯಗೆ ಬೇಕಾಗಿರುವಂತಹ ಮುಖ್ಯವಾಗಿ ಬೇಕಾಗಿರುವಂತಹ ಸಾಲುಗಳೇನಿದಾವಲ್ಲ, ಅಂದರೆ ಪ್ರೀತಿ, ಕರುಣೆ, ಮಮತೆ, ವಾತ್ಸಲ್ಯ, ಸ್ನೇಹ, ಸಂಬಂಧಗಳೇನಿದಾವಲ್ಲ, ಇವು ಎಲ್ಲ ಮಾನವೀಯ ಮೌಲ್ಯ ಗುಣಗಳು ಕೂಡ ಎಲ್ಲಿ ಅಡಗಿಕೊಂಡಿದ್ದಾವೆ ಅಂತಂದರೆ ಅದು ವಚನದಲ್ಲಿ ಅಡಗಿಕೊಂಡಿದ್ದಾವೆ. ಅದಕ್ಕಾಗಿ ನಮಗೆ ವಚನಗಳು ಅವಶ್ಯವಾಗಿ ಬೇಕಾಗ್ತದೆ. ಅದಕ್ಕೆ ವಚನಗಳಲ್ಲಿ ಮಾನವೀಯ ಮೌಲ್ಯಗಳಿದ್ದಾವೆ. ಇನ್ನು ವಚನದಲ್ಲಿ ಯಾವುದು ಇಲ್ಲ ಅಂತಂದರೆ ಸಿಟ್ಟು, ರಾಗ, ದ್ವೇಷ, ಅಸೂಯೆ ಇವೆಲ್ಲವೂ ಕೂಡ ವಚನಗಳಲ್ಲಿ ನಮಗೆ ಸಿಗುವುದಿಲ್ಲ. ಯಾಕೆ ಅಂತಂದರೆ ಶರಣರು ಇಡೀ ಜಗತ್ತಿಗೇನೆ ಬೆಳಕಾಗಿ ನಿಂತವರು ಯಾರು ಅಂತಂದರೆ ಬಸವಾದಿ ಶರಣರು ಅನ್ನುವಂಥದ್ದು. ಅದಕ್ಕೆ ಅಂತಹ ಶರಣರ ವಚನಗಳನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ನಾವು ಹೇಳುವುದೇನು ಅಂತಂದರೆ, ನಿಮ್ಮ ವಿದ್ಯಾರ್ಥಿ ಅಂದರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳಿಗಾಗಲಿ ಅವರು ಪ್ರತಿನಿತ್ಯವೂ ಕೂಡ ಒಂದೇ ಒಂದು ವಚನ ನೀವು ಕಲಿಸ್ಕೊಂತ ಹೋದರೆ ಸಾಕು, ಅವರ ಬದುಕೇ ಬಹಳ ಉಜ್ವಲವಾಗಿ ಬೆಳಕಾಗಿ ನಿಲ್ತವೆ ವಚನಗಳು. ಅದಕ್ಕೆ ಇನ್ನು ಕೊನೆಯ ವ್ಯವಸ್ಥೆ ಯಾವುದು ಅಂತಂದರೆ ಅದು ಮುಪ್ಪಾವಸ್ಥೆ. ಆ ಮುಪ್ಪಾವಸ್ಥೆಯಲ್ಲೂ ಕೂಡ ಒಂದು ವಚನ ಪಾಲಿಸ್ಕೊಳ್ಬೇಕಾಗ್ತದೆ. ಯಾವುದು ಅಂತಂದರೆ, ಇವನಾರವನೆಂದೆನಿಸಿದಿರಯ್ಯ, ಇವನಮ್ಮವನೆಂದೆನಿಸಿದರಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇಷ್ಟು ಸರಳವಾಗಿರುವಂಥ ಸಾಲುಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗ್ತದೆ. ಅಂದರೆ ಯಾಕೆ ಈ 3 ವಚನಗಳನ್ನು ಹೇಳ್ತೀವಿ ಅಂತಂದರೆ, ವಯಸ್ಸಾದ ನಂತರ ಈ ಜಾತಿ ಭೇದ ಇವೆಲ್ಲವೂ ಕೂಡ ಮನುಷ್ಯನಲ್ಲಿ ಆ ಜಾತಿ ಈ ಜಾತಿ ಅನ್ನುವಂಥ ಕೀಳು ಭಾವನೆ ಸಹಜವಾಗಿ ಬಂದೇ ಬರುತ್ತೆ. ಅದಕ್ಕಾಗಿ ಆ ವಯಸ್ಸಿನಲ್ಲಿ ಈ ವಚನವನ್ನು ಪಾಲನೆ ಮಾಡೋದು ಕೂಡ ಬಹಳ ಅವಶ್ಯ ಏನು ಅಂತ ನಮಗನ್ನಿಸ್ತದೆ. ಆ ಕಾರಣಕ್ಕಾಗಿ ಬಸವಣ್ಣನವರ ದೃಷ್ಟಿ ಹೇಗಿತ್ತು ಅಂತಂದರೆ, ಇಡೀ ಮಾನವನ ಜನಾಂಗಕ್ಕೇ, ಇಡೀ ಮನುಷ್ಯನ ಜೀವನಕ್ಕೆಗೇ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ಕೂಡ ಬಸವಣ್ಣನವರು ತಮ್ಮ ವಚನದಲ್ಲಿ ಅಡಗಿಕೊಂಡಿದ್ದಾವೆ. ಅದು ಹಾಲಿಗೆ ತುಪ್ಪ ಹೇಗೆ ಅಡಗಿಕೊಂಡಿದೆಯೋ ಹಾಗೆಯೇ ವಚನದಲ್ಲಿಯೂ ಕೂಡ ನಮ್ಮ ಬದುಕಿಗೆ ಬೇಕಾಗಿರುವಂಥ ಸಾಲುಗಳು ಎಲ್ಲವೂ ಕೂಡ ವಚನದಲ್ಲಿಯೇ ಅದಾವು. ಆದರೆ ನಾವು ಅವನ್ನ ಅರ್ಥವನ್ನು ಮಾಡಿಕೊಂಡು ನುಡಿಬೇಕಾಗ್ತದೆ ಅಷ್ಟೇ. ಅದಕ್ಕೆ ವಚನಗಳಲ್ಲಿ ಬೆಳಕಿದೆ, ವಚನದಲ್ಲಿ ಮಹತ್ವವಿದೆ, ವಚನದಲ್ಲಿ ಧರ್ಮವಿದೆ, ವಚನದಲ್ಲಿ ಪ್ರೀತಿ, ವಾತ್ಸಲ್ಯ, ಬಂಧುತ್ವ ಇದೆ. ಅವುಗಳನ್ನು ನಾವು ಅನುಕರಣೆ ಮಾಡಬೇಕಾಗಿರುವಂಥದ್ದು ಧರ್ಮ. ಅದು ನಮ್ದೆಲ್ಲರದು ಕೂಡ ಅದು ಕರ್ತವ್ಯ ಆಗಿದೆ. ಅದ ಕಾರಣಕ್ಕಾಗಿ ಇಷ್ಟು 400 ಮಠದಲ್ಲಿ ನಾನು ಬಂದಾಕ್ಷಣವೇ ಅಂದೇ ಅಪ್ಪಲ್ಲಿ 2006 ಈ ಮಠ ಉದ್ಘಾಟನೆ ಮಾಡಿದ್ರು. ಅವಾಗಲೇ ಗುರುಬಸವ ಮಠ ಅಂತೇಳಿ ಇಟ್ಟಿದ್ರು. ನಾನು ಅವಾಗಲೇ ದೊಡ್ಡ ಜೋಡಿ ಬಂದಾಗ ಅಂದಿದ್ದೆ, ನನ್ನ ಹೆಸರು ಇಟ್ಟಾರಿ ಮಠಕ್ಕೆ ಅಂತಂದ್ರೆ. ಅಂದರೆ ಅಷ್ಟು ಆತ್ಮೀಯರು ಅಂತಂದ್ರೆ, ಇದು ತಾಯಿ ಮಗ ಇದ್ದಂಗೆ ನಾವು ಈ ಮಠಕ್ಕೆ. ಅಷ್ಟು ಅನ್ಯೂನ್ಯವಾಗಿರುವಂಥ ಸಂಬಂಧಗಳು. ಅವಾಗ ನಾನು ಎಷ್ಟು ಹುಡುಗ ಇದ್ದೆ ಅಂತಂದ್ರೆ, ನಮ್ಮ ಚನ್ನಬಸವನ ಚಿನ್ಮಯ ಇದ್ದ ಹಾಗಿದ್ದ. ಆ ಚಿನ್ಮಯನ ವಯಸ್ಸಿನೊಳಗೆ ನಾನು ಈ ಮಠಕ್ಕೆ ಬಂದಿದ್ದೆ. ಅಂದರೆ ಸುಮಾರು 19 ವರ್ಷದ ಹಿಂದೆ ಈ ಮಠವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವಾಗಲೇ ಬಂದಿದ್ದೆ ನಾನು. ಪೂಜ್ಯ ತಾಯಿಯವರು ಮತ್ತು ಅಪ್ಪರು ಬಹಳ ಶ್ರಮಪಟ್ಟು ಬಹಳ ಕಷ್ಟಪಟ್ಟು ಈ ಮಠವನ್ನು ಬೆಳೆಸಿದ್ದಾರೆ. ಒಂದೊಂದು ಸಾರಿ ಅನ್ನಿಸ್ತದೆ ಏನು ಅಂತಂದರೆ, ಯಾಕೆ ಇಂಥ 400 ಇಬ್ಬರು ಗಟ್ಟಿಯಾಗಿ ಉಳಿದ್ರು ಅಂತೇಳಿ ಅನ್ನಿಸ್ತದೆ. ಅವರ ಜ್ಞಾನ, ಅವರ ಕ್ರಿಯಾಶೀಲತೆ, ಅವರ ಪಾಂಡಿತ್ಯ, ಅವರ ಪ್ರವಚನಕ್ಕೆ ಎಲ್ಲೋ ದೊಡ್ಡ ಊರಾಗಿ ಇರಬೇಕಾಗಿತ್ತೇನೋ ಅಂತ ಅನ್ನಿಸ್ತದೆ. ಆದರೆ ಯಾವುದೂ ಬೇಡ, ನಾವು 400 ಆರಾಮ್ ಇರ್ತೀವಿ ಅಂತೇಳಿ ಇಬ್ಬರು ಅದಾರಿಲ್ಲಿ. ಹಾಗಾಗಿ ಅಷ್ಟು ಎಲ್ಲವನ್ನು ಕೂಡ ಪರಿಶ್ರಮ ಪಟ್ಟುಕೊಂಡು ಬಂದಿದ್ದಾರೆ ಅವರು. ಅಂದರೆ ಇಷ್ಟು ಗಟ್ಟಿಯಾಗಿರುವುದಕ್ಕೆ ಕಾರಣ ಏನು ಅಂತಂದರೆ, ಬಸವಣ್ಣನವರು ಕೈ ಬಿಟ್ಟಿಲ್ಲ. ಎಂದೂ ಕೂಡ ಎಷ್ಟೇ ತ್ರಾಸು ಬಂದರೂ ಕೂಡ, ಮಾನಸಿಕವಾಗಿ ಹಿಂಸೆ ಬಂದ್ರೂ, ದೈಹಿಕವಾಗಿ ತೊಂದರೆ ಆದ್ರೂ ಕೂಡ, ಮಠಕ್ಕೆ ತೊಂದರೆ ಆಗುವಂಥ ಸಮಯದಲ್ಲೂ ಕೂಡ ಅವರು ಬಸವಣ್ಣನವರನ್ನು ಬಿಟ್ಟಿಲ್ಲ, ವಚನ ಸಾಹಿತ್ಯವನ್ನು ಬಿಟ್ಟಿಲ್ಲ. ಅದುವೇ ಅವತ್ತು ಇಷ್ಟು ಎಲ್ಲವನ್ನು ಕೂಡ ಗಟ್ಟಿಯಾಗಿ ಉಳಿದಾರೆ ಅಂತಂದರೆ, ಇವತ್ತು ಊರ ಹೊರಗಡೆ ಒಂದು ಬೃಹತ್ ಪ್ರಮಾಣದಲ್ಲಿ ಮಠ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಅವರು 19 ವರ್ಷದಿಂದ ಒಂದು ತೆಂಗಿನ ಗಿಡ ನೆಟ್ಟಿದ್ರಲ್ಲ, ಆ ಗಿಡಕ್ಕೆ ನೀರು ಹಾಕಿ 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 ಇವತ್ತು ಫಲ ಬರ್ತಾ ಇದೆ. ಅದು ಹಾಗೆ ಅಷ್ಟು ಅದ್ಭುತವಾಗಿರುವಂತಹ ಮಠವನ್ನು ಇವತ್ತವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಕಾರ್ಯಕ್ರಮ ಮಾಡುವುದಂತಂದರೆ ದೊಡ್ಡ ದೊಡ್ಡ ಮಠಗಳಿಗೆ ಏನು ತೊಂದರೆ ಆಗೋದಿಲ್ಲ. ಅವರಲ್ಲಿ ಎಲ್ಲ ರೀತಿಯೂ ಕೂಡ ಸೌಲಭ್ಯಗಳು ಇರ್ತವೆ. ಆದರೆ ಸಣ್ಣ ಸಣ್ಣ ಮಠಗಳು ಕಾರ್ಯಕ್ರಮ ಮಾಡುವಾಗ ಏನಾದರೂ ತೊಂದರೆ ಬಂದರೆ ಅವುಗಳನ್ನು ಎದುರಿಸುವಂಥ ತಾಕತ್ತೇನಿದೆ ಅದು ಬಹಳ ಮುಖ್ಯ.
ಅದನ್ನ ಅವರು ಮತ್ತು ಅಪ್ಪರು ಇಬ್ಬರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಇವತ್ತು ನಾಗನೂರು ಅಂತಂದ್ರೆ ನಮಗೇನು ಹೊಸ ಊರಲ್ಲಿದ್ದು, ಭಾಳ ಹಳೆಯ ಊರು ಇದು. ಹಾಗಾಗಿ ದೊಡ್ಡದವರಿಂದ ಅವರ ಜೊತೆಗೇನೆ ಬರ್ತಾ ಇದ್ದೆ ನಾನು. ಸಾಕಷ್ಟು ಸಾರಿ ಬಂದು ಹೋಗಿದ್ದೀವಿ. ಇಂತಹ ಮಠದಲ್ಲಿ ಇವತ್ತು ಪಟ್ಟಾಧಿಕಾರದ ಮೇಲೆ ಪಟ್ಟಾಧಿಕಾರವನ್ನು ನಮ್ಮ ಸಿದ್ದನ ಲಂಗೋಟಿ ಅಪ್ಪರು ನಿಂತು ಮಾಡಿದ್ದಾರೆ. ಮತ್ತು ಅಪ್ಪರು ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರ ಆಶೀರ್ವಾದ ಭಾಳ ದೊಡ್ಡದು ನಮಗೆಲ್ಲರಿಗೂ ಕೂಡ. ಹಾಗಾಗಿ ಇವತ್ತು ಅಂತಹ ವಚನಗಳನ್ನು ಕುರಿತೇ ಇಂಥ ಹಳ್ಳಿಯಲ್ಲಿ ಬಸವಣ್ಣನವರ ವಿಚಾರಗಳನ್ನು, ಬಸವಾದಿ ಶರಣರ ಚಿಂತನೆಯನ್ನು ತಮಗೆಲ್ಲರೂ ಕೂಡ ಅದನ್ನು ಪ್ರತಿಪಾದಿಸ್ತಾರೆ ಅಂತಂದರೆ ನಿಜವಾಗಿರುವಂತಹ ತತ್ವನಿಷ್ಠೆ ಎಲ್ಲಿ ಅಂತಂದರೆ ಇಂಥ ಮಠಗಳಲ್ಲೇ ನಮಗೆ ಸಿಗುತ್ತವೆ ಅನ್ನುವಂಥ ಮಾತು. ಹಾಗಾಗಿ ಬಸವಣ್ಣನವರು ಬಹಳ ದೂರದೃಷ್ಟಿ ಇತ್ತು. ಹೇಗೆ ಇತ್ತು ಅಂತಂದರೆ ಅವರು ಇಂಥ ರಂಗದಲ್ಲಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ರಂಗದಲ್ಲಿ ಕುರಿತು ವಚನಗಳನ್ನು ಹೇಳ್ತಾರೆ. ಆರ್ಥಿಕ ಸಮಾನತೆಯನ್ನು ಕುರಿತು ಬಸವಣ್ಣನವರು ಹೇಳ್ತಾರೆ. ಇವತ್ತು ನೀವೇನಿಲ್ಲಿ ಕುಂತಿದ್ದೀರಲ್ಲ, ಒಕ್ಕಲುತನ ಮಾಡುವಂತಹ ರೈತ ಜನಾಂಗದವರು, ಸಮುದಾಯದವರ ಕುರಿತು ಬಸವಣ್ಣವರು ಚಿಂತನೆಯನ್ನು ಮಾಡ್ತಾರೆ. ಯಾವುದು ಅಂತಂದರೆ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ, ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಅಂತಪ್ಪ ಮನೆಯ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿರುವಂಥ ವಚನ ಅಂತಂದ್ರೆ ಮೈ ರೋಮಾಂಚನ ಅನ್ನಿಸ್ತದೆ. ಬಸವಣ್ಣವ್ರು ಹೇಳ್ತಾರೆ, ಒಬ್ಬ ಗುರು ಆದವನು ಕೂಡ ಹೆಂಗಿರಬೇಕು, ಒಬ್ಬ ಗೃಹಸ್ಥನು ಕೂಡ ಹೇಗಿರಬೇಕು ಅಂತಂದ್ರೆ ಆತ ರೈತರಿಗೆ, ಕೃಷಿಕರಿಗೆ ಕೊಟ್ಟಿರುವಂಥ ಮಹತ್ವ ಎಷ್ಟು ಅಂತಂದ್ರೆ ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯ. ಇಡೀ ಜಗತ್ತಿಗೆ ಗುರುವಾಗಿರುವಂಥ ಬಸವಣ್ಣನವರು, ಜಗಜ್ಯೋತಿ ಆಗಿರುವಂತಹ ಪುಣ್ಯಾತ್ಮ ಬಸವಣ್ಣನವರು ಅಂತಹ ಭೂಮಿಯಲ್ಲಿ ಬೆಳೆದ ಇರುವಂತಹ ದವಸ ಧಾನ್ಯ ಭತ್ತಕ್ಕೆ ಬೆಳೆತಿರುವಂತಹ ಜೀವನವನ್ನು ಸಾಗಿಸ್ತಾ ಇರುವಂತಹ ಕೃಷಿಕರನ್ನ ಪಾದವ ತೋರಿಸಿ ನನಗೆ ಬದುಕಿಸು ಅಂತ ಹೇಳಿ ಬಸವಣ್ಣರು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದರೆ ಕೇವಲ ಕೈ ಮುಗಿದು ಶರಣಾರ್ಥಿ ಅನ್ನೋದಲ್ಲ, ಆತನ ಪಾದವೇ ಶ್ರೇಷ್ಠ ಅಂತೇಳಿ ಪಾದವ ತೋರಿ ಬದುಕಿಸಯ್ಯ ಅಂತ ಹೇಳಿ ಬಸವಣ್ಣವರು ಹೇಳ್ತಾರೆ. ಅಂದರೆ ಅದು ಮೀರಿ ಮುಂದೊಂದು ಸಾಲನ್ನು ಹೇಳ್ತಾರೆ. ಏನು ಅಂತಂದ್ರೆ ಅಂತಪ್ಪನ ಮನೆಯ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ. ಒಬ್ಬ ಗುರು ಆದವನು ಕೂಡ ಆತನ ಮನೆಯಲ್ಲಿ ಅವರು ಕರೆದ ಇದ್ರೂ ಕೂಡ ಒಳಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾರೆ. ಅಂತಂದ್ರೆ ಆ ವಚನದ ತಾಕತ್ತು ಎಷ್ಟು ಇರಬಹುದು ಅನ್ನುವಂಥದ್ದನ್ನ ನಾವು ಚಿಂತನೆಯನ್ನ ಮಾಡಬೇಕಾಗ್ತದೆ. ಹಾಗಾಗಿ ಇದು ಅನುಭವ ಮಂಟಪ ಅಂತಂದ್ರೆ ಒಂದು ಜಾಗೃತಿ ವೇದಿಕೆ. ಅದು ಇವತ್ತು ಆ ಜಾಗೃತಿ ವೇದಿಕೆಯಲ್ಲಿ ನಾವಿಲ್ಲ, ಇದುವೇ ಒಂದು ಅನುಭವ ಮಂಟಪ. ಇಲ್ಲಿ ಇಂಥ ಚಿಂತನೆಗಳು, ಇಂಥ ವಿಚಾರಗಳು, ಮನುಷ್ಯನಿಗೆ ಬೇಕಾಗಿರುವಂತಹ ಎಲ್ಲ ವಾಕ್ಯಗಳು ನಮಗೆ ದೊರೀತಾವೆ ಅಂತಂದ್ರೆ ಇದನ್ನು ನಾವೆಲ್ಲರೂ ಕೂಡ ಸದುಪಯೋಗವನ್ನು ಮಾಡಿಕೊಂಡು ನಮ್ಮ ಜೀವನವನ್ನ ಸಾರ್ಥಕವನ್ನಾಗಿ ಮಾಡಿಕೊಳ್ಳಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ ಅನ್ನಿಸ್ತದೆ. ಎಲ್ಲರನ್ನೂ ಕೂಡ ನೋಡಿ, ಅಪ್ಪೋರಿದ್ದಾರೆ, ದಾಸರ್ ಸರ್, ನಮ್ಮ ತಾಯಿಯವರು, ಅಪ್ಪೋರು ಎಲ್ಲರೂ ಕೂಡ ನೋಡಿ ಬಹಳ ಸಂತೋಷ ಅನ್ನಿಸ್ತು. ಹಾಗಾಗಿ ಈ ಮಠದ ಜೊತೆ ನಾನು ಯಾವಾಗ ಅವ್ರು ಬಂದಾಗ ಹೇಳಿದ್ರು, ನೀವು ಜಗದ್ಗುರುಗಳಿದ್ದರೆ ನಿಮ್ಮ ಮಠಕ್ಕೆ ಇರ್ಬೋದು, ಆದರೆ ನಮಗೆ ನೀವು ಮಗ ಇದ್ದಂಗೆ ಅಂತಂದ್ರು. ಅದು ಮಾತು ನಿಜವಾಗ್ಲೂ ಸತ್ಯವೇ ಇದು. ಹಾಗಾಗಿ ಇದು ಅಪ್ಪ ಮಕ್ಕಳ ಸಂಬಂಧ ಇವೆಲ್ಲವೂ ಕೂಡ. ಈ ಮಠಕ್ಕೆ ನಾನು ಯಾವಾಗಲೂ ಕೂಡ ಹೀಗೆ 100 ವರ್ಷ ಬರ್ತೀನಿ. ಅವರು 100 ವರ್ಷ ಇರಬೇಕು, ನಾವು 100 ವರ್ಷ ಹೀಗೆ ಬರ್ತಾ ಇರ್ತೀವಿ ಅನ್ನುವಂತಹ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಶ್ರೀಮಠದೊಂದಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಬಾಂಧವ್ಯದ ನುಡಿಗಳನ್ನು ತಮ್ಮ ಆಶೀರ್ವಾದದ ಸಿಹಿ ನುಡಿಗಳ ಮೂಲಕ ಹರಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಪಾವನಗೊಳಿಸಿದ ಪರಮಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಶ್ರೀಮಠದ ವತಿಯಿಂದ ಪರಮಪೂಜ್ಯರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಭಕ್ತಿಪೂರ್ವ ಸನ್ಮಾನವನ್ನು ನೆರವೇರಿಸಬೇಕಂತ ಪರಮಪೂಜ್ಯರಲ್ಲಿ ನಾವು ಭಿನ್ನವಿಸಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಶರಣ ಶಂಕರಪ್ಪ ಗಿರಿಯಪ್ಪ ಮಿರಾನಟ್ಟಿ ಅವರು ವೇದಿಕೆ ಕಡೆ ಬರಬೇಕು. ಅಜ್ಜರ ಕಡೆ ಆಶೀರ್ವಾದ ತಗೋಬೇಕು. ಮಲ್ಲಪ್ಪ ಹಣಮಪ್ಪ ಕವಾಡ್ದವರು ಕೂಡ ವೇದಿಕೆ ಕಡೆ ಬಂದು ಅಜ್ಜರ ಕಡೆಯಿಂದ ಆಶೀರ್ವಾದವನ್ನು ತಗೊಂಡು ಹೋಗ್ಬೇಕು. ಶರಣ ಸಿದ್ದರಾಯಪ್ಪ ಲಕ್ಷ್ಮಣಪ್ಪ ಮಡಿವಾಳರು ಇವರು ಕೂಡ ವೇದಿಕೆ ಕಡೆ ಬಂದು ಅಜ್ಜರ ಕಡೆಯಿಂದ ಆಶೀರ್ವಾದವನ್ನು ತಗೊಂಡು ಹೋಗ್ಬೇಕು. ಪರಮ ಪೂಜ್ಯ ಶ್ರೀಗಳಿಂದ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಗೌರವ ಸನ್ಮಾನವನ್ನು ನೀಡ್ತಾ ಇದೆ. ಈ ಒಂದು ಕಾರ್ಯಕ್ರಮ